ಮಾಡಲಿಕ್ಕೆ ಕೆ ಜಿಗೆ 5 ರೂಪಾಯಿದಾಗ ಅವ್ನು ಎಷ್ಟು ಕೊಟ್ಟಿರಬೇಕು ಇಮೇಜಿನ್ ಮಾಡ್ರಿ. ಅವನಿಗೆ ಭಾರಿ ಸಿಟ್ಟು ಬಂದ್ಬಿಡ್ತು. ನಂದು ಪೂರ್ತಿ ಜೀವಮಾನದ ಗಳಿಕೆನೇ ಎಲ್ಲ ತೊಗೊಂಡು ಹೋಗ್ಬಿಟ್ರಲ್ಲ ಅಂತ ಹೇಳಿ ಆವಾಗ ಅವನು ಏನು ಮಾಡಿಬಿಟ್ಟ, ಈ ಸ್ಯಾಂಡ್ವುಡ್ ಬಿಟ್ಟ. ಅಲ್ಲಿ ಕರಿಕಲ್ಲು ಅಂತ ಕ್ವಾರಿ ಇದ್ದು. ಕರಿಕಲ್ಲು ಕ್ವಾರಿ ಅಂದರೆ ಬ್ಲ್ಯಾಕ್ ಗ್ರನೈಟ್. ಆ ಕ್ವಾರಿಗಳವ್ರನ್ನ ಹಿಡಿದು ಮ್ಯಾನೇಜರ್ಗೆ ತೊಗೊಂಡೋಗಿ ಫಾರೆಸ್ಟಲ್ಲಿ ಇಟ್ಟ. ಅವ್ರ ಕಡೆ 20 ಲಕ್ಷ 30 ಲಕ್ಷ ವಸೂಲು ಮಾಡ್ಕೊಂಡ್ಬಿಟ್ಟ. ಕೆಲವ್ರ ಕಡೆ 50 ಲಕ್ಷನೂ ವಸೂಲು ಮಾಡ್ಕೊಂಡ್ಬಿಟ್ಟ. ಮತ್ತು ಅವನಿಗನ್ನಿಸ್ತು ಆನೆ ದಂತಕ್ಕಿಂತ ಸ್ಯಾಂಡ್ವುಡ್ಗಿಂತ ಇದೇ ಬೆಸ್ಟು ಅಂತ ಅನಿಸ್ಬಿಡ್ತು. ಅವರು ಕರಿಕಲ್ ಕ್ವಾರಿಯಲ್ಲಿ ಬ್ಲಾಸ್ಟ್ ಮಾಡೋ ಸಲುವಾಗಿ ಡೈನಾಮಿಟ್ ಇಡ್ತಿದ್ರು. ಹಂಗಾಗಿ ಡೈನಾಮಿಟ್ಗಳು ಅವ್ರಿಗೆ ಸಿಗ್ಲಿಕ್ಕೆ ಹತ್ಬಿಟ್ಟು ಮ್ಯಾನೇಜರ್ಗಳಿಗೆ ಇಷ್ಟು ಡೈನಾಮಿಟ್ ನಮಗೆ ಬೇಕು ಅಂದರೆ ಈ ಮ್ಯಾನೇಜರ್ಗಳು ಡೈನಾಮಿಟ್ ಅವ್ರು ಕೊಡೋಕೆ ಹತ್ಬಿಟ್ಟು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿರ್ವೀರ್ಯ ಆಗಿಬಿಟ್ರು. ಅವರು ಹಿಂದಿಗೆ ಸರ್ಕೊಂಡ್ಬಿಟ್ರು, ಪೊಲೀಸರಿಗೆ ಮುಂದೆ ತಳ್ಳಿಬಿಟ್ರು. ಪೊಲೀಸರು ಸಹಾಯಕ್ಕೆ ಹತ್ಬಿಟ್ರು. ಆವಾಗ ಪರಿಸ್ಥಿತಿ ಭಾಳ ಗಂಭೀರವಾದ ಮಟ್ಟಕ್ಕೆ ಹೋಯಿತು. ಆವಾಗ 1990 ಏಪ್ರಿಲ್ 10 ನಮ್ಮ ವಾಗೇನಕಲ್ ಮತ್ತು ಅವಾಗ ಮೈಸೂರಿನಲ್ಲಿ ಸ್ಪೆಷಲ್ ಡ್ಯೂಟಿ ಮುನಿಕೃಷ್ಣ SP ಆಗಿದ್ದರು, ಬಿಪಿನ್ ಗೋಪಾಲ್ ಇದ್ದರು ಕಾಣುತ್ತೆ. ಆವಾಗ ಅವರು ಸ್ಪೆಷಲ್ ಡ್ಯೂಟಿಗಂತ ಒಳ್ಳೆ ಯಂಗ್ ಸಬ್ ಇನ್ಸ್ಪೆಕ್ಟರ್ಗಳು ರಾಮಲಿಂಗು, ದಿನೇಶ, ನಮ್ಮ ಅರಸು, ನಮ್ಮ ಚಂದ್ರಪ್ಪ, ಜಗನ್ನಾಥ್ ಇವ್ರಿಗೆಲ್ಲರಿಗೂ ಸ್ಪೆಷಲ್ ಡ್ಯೂಟಿಗೆ ಹಾಕಿ ಕಳಿಸಿದ್ರು. ನೀವರೆ ಹೋಗಿ ಎಲ್ಲ ಹಿಡೀರಿ ಅಂತ. ಇವರು ಒಂದು ದಿವಸ ಹೊಗೆನ ಕಾಲದಿಂದ ತಿರುಗಿ ಬರೋ ಮುಂದೆ ವೀರಪ್ಪನ ಮತ್ತು ಅವನ ಜೊತೆ ಇದ್ದಂಥ 15 ಜನ ಬಂಡೆ ಮೇಲೆ ಅವಿತ್ಕೊಂಡು ಅವ್ರ ಮೇಲೆ ಫೈರಿಂಗ್ ಮಾಡಿಬಿಟ್ರು. ಯಶವಂತ ಡ್ರೈವರು, ದಿನೇಶ್ ಸಬ್ ಇನ್ಸ್ಪೆಕ್ಟ್ರು, ರಾಮಲಿಂಗು ಸಬ್ ಇನ್ಸ್ಪೆಕ್ಟ್ರು, ಜಗನ್ನಾಥ್ ಸಬ್ ಇನ್ಸ್ಪೆಕ್ಟ್ರು ಸ್ಪಾಟಲ್ಲೇ ಸತ್ತರು. ಚಂದ್ರಪ್ಪ ಮತ್ತು ಅರಸು ಕೆಳಗೆ ಪ್ರಪಾತಕ್ಕೆ ಬಿದ್ದು ಕಾವೇರಿ ನದಿಗೆ ಬಿದ್ದುಬಿಟ್ರು. ಮುಂದೆ ಅವ್ರ ಪಾಪ ಯಾವುದೋ ತೆಪ್ಪ ಹಿಡ್ಕೊಂಡು ಹೋಗಿ ಅವರು ಆ ಕಡೆ ಹೊಗೇನಕಲ್ಗೆ ಹೋಗಿ ಫೋನ್ ಮಾಡಿ ಹೇಳಿದರು, ಹಿಂಗೆ ರಾತ್ರಿ 6 ಗಂಟೆ ಸುಮಾರು, ಸಾಯಂಕಾಲ 6 ಗಂಟೆ ಸುಮಾರಿಗೆ ನಮ್ಮ ಮೇಲೆ ಹಲ್ಲೆ ಆಗಿ 4 ಜನ ಸತ್ತು ಹೋಗಿದ್ದಾರೆ. ನಾವು ಕೆಳಗೆ ಬಿದ್ದಿದ್ವಿ ನದಿ ಒಳಗೆ, ನಾವು ಈ ಕಡೆ ಬಂದು ಫೋನ್ ಮಾಡಕತ್ತೀವಿ ಅಂತ. ಮರುದಿವ್ಸ ಮತ್ತೆ ಎಲ್ಲರೂ DG IG ಎಲ್ಲರೂ ಹೋದರು. ಮುಂದೆ ಹೋಗಿ ಏನಾಯಿತು ಅಂತಂದರೆ, ಇದು ಭಾಳ ಗಂಭೀರ ಆಗಿದೆ, ಯಾರಾದರೂ ಮಿಲಿಟ್ರಿ ಆಫೀಸರ್ಗಳಿಗೆ ನಾವು ಮಾಡಬೇಕು ಅಂತೇಳಿ ವಿಚಾರ ಮಾಡಿದರು. ಅವಾಗ ಸೀನಿಯರ್ ಮೋಸ್ಟು ಮಿಲಿಟ್ರಿ ಆಫೀಸರು ನಮ್ಮ ಪೊಲೀಸಲ್ಲಿದ್ದವರು KU ಶೆಟ್ಟಿ ಅಂತ. ಅವರು 5 ವರ್ಷ ಮಿಲಿಟ್ರಿಯಲ್ಲಿ ಇದ್ದುಕೊಂಡು ಆಮೇಲೆ ಹೊರಗೆ ಬಂದಿದ್ದರು. ಆಮೇಲೆ IPS ಆಗಿದ್ದರು. ಅವರು ಎಮರ್ಜೆನ್ಸಿ ರಿಕ್ರೂಟ್ಮೆಂಟ್ ಅಂತ. ಅವ್ರಿಗೆ ಏನು ಮಾಡಿದರು, IG ಫಾರೆಸ್ಟ್ ಸೆಲ್ ಜೊತೆ ನೀವು IG ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅವ್ರಿಗೆ ನಿಮ್ಗೆ ಏನು ಬೇಕೆಲ್ಲ ತೊಗೊಳ್ರಿ ಮಾಡ್ರಿ ಅಂದರು. ಬಟ್ ಅವ್ರದ್ದು ಏನಾಯ್ತು, ಸಾಹೇಬರು ಇಲ್ಲೇ ಇರ್ತಿದ್ರು, ವಾರಕ್ಕೆ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಅಲ್ಲಿ ಹೋಗ್ತಿದ್ರು. ಅವ್ರಿಗೆ ಗಿಡ ಬಳ್ಳಿ ಇವು ಭಾಳ ಇಂಟ್ರೆಸ್ಟು. ಅಲ್ಲಲ್ಲಿ ಹೋದಾಗ ಈಗ ಫಾರೆಸ್ಟ್ ಆಫೀಸ್ ಮಕ್ಕಳಿಗೆಲ್ಲ ನರ್ಸರಿ ಅಂತಿರ್ತದೆ. ನರ್ಸರಿಯಲ್ಲಿ ಒಳ್ಳೊಳ್ಳೆ ಗಿಡಗಳು ಎಲ್ಲ ನೋಡಿಕೊಂಡು ಯಾವ ಚೆನ್ನಾಗಿದೆ ಇದು ಮಾಡಿಕೊಂಡು ಅಲ್ಲಿ 1 ದಿವಸ 2 ದಿವಸ ಇದ್ದು ಬಂದುಬಿಡ್ತಿದ್ರು. ಬಟ್ ಏನಾಯಿತು ಅಂದರೆ, ಅಲ್ಲಿ ಸ್ಪಾಟಲ್ಲಿರೋರು ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರ್ಸು, ಅವ್ರಿಗೆ ಫೋನ್ ಇಲ್ಲ, ವೈರ್ಲೆಸ್ಸು ಇಲ್ಲ. ಮುಂದೆ ಅವ್ರು ಏನಾದರೂ ಈ ವೀರಪ್ಪನ ಬರೋದಾಗ ಕಾಣ್ತಾ ಇದೆ, ರಾತ್ರಿ ಅಟ್ಯಾಕ್ ಮಾಡಬೇಕಂದ್ರೆ ಕೇಳೋ ಅವ್ರ ಪರ್ಮಿಷನ್ ಇಲ್ಲ, ಅಟ್ಯಾಕ್ ಮಾಡೋಂಗಿಲ್ಲ. ಇಂಥ ಪರಿಸ್ಥಿತಿಯಾಗಿ ಅವ್ರದ್ದು ಟೆನ್ಯೂರು ಸಕ್ಸಸ್ ಆಗಲಿಲ್ಲ. ಅದಾದ ಮೇಲೆ ಏನಾಯಿತು,